ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಏನಾಗಲಿದೆ ಗೊತ್ತಾ? ಸದ್ಯಕ್ಕೆ ನಿಮಗೆ ಗುರುಬಲ ಇಲ್ಲ. ಆದರೆ ಅದಕ್ಕಾಗಿ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಸಮಯವೂ ಬರುತ್ತದೆ, ಸವಾಲಿನ ಸಮಯವೂ ಬರುತ್ತದೆ. ಈಗ ನೀವು ಇರುವ ಸಮಯ ಸ್ವಲ್ಪ ಸಹನೆ ಬೇಕಾಗುವ ಸಮಯ. ಏಪ್ರಿಲ್, ಮೇ ಈ 2 ತಿಂಗಳು ಜಾಗ್ರತೆಯಿಂದ ಸಾಗಬೇಕು. ಜೂನ್ ತಿಂಗಳಿನಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ನೀವು ದೇವರಲ್ಲಿ ಕೇಳುವ ಆಸೆಗಳು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಜವಾಗುವ ಸಾಧ್ಯತೆ ಹೆಚ್ಚು. ಈ ಸಮಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಹಣಕಾಸು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ವಿಶೇಷವಾಗಿ ವಾಹನ ಅಥವಾ ವೈಯಕ್ತಿಕ ಆಸೆಗಳಿಗೆ ಹೆಚ್ಚು ಹಣ ಖರ್ಚು ಮಾಡಬೇಡಿ. ಹೊಸ ಹೂಡಿಕೆಗಳನ್ನು ಈ ಸಮಯದಲ್ಲಿ ಆರಂಭಿಸಬೇಡಿ. ಇನ್ನು 2 ತಿಂಗಳು ಕಾಯಿರಿ, ನಂತರ ಆರಂಭಿಸಿದರೆ ಉತ್ತಮ ಫಲ ಸಿಗುತ್ತದೆ. ಮನೆಯ ಶುಭ ಕಾರ್ಯಗಳನ್ನು ಅಗತ್ಯ ಮಟ್ಟಿಗೆ ಮಾತ್ರ ಮಾಡಿ. ಅತಿಯಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ. ಇನ್ನು ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಶನಿ ಸಪ್ತಮ ಸ್ಥಾನದಲ್ಲಿ ಇದ್ದರೂ ನಿಮಗೆ ಹೆಚ್ಚು ತೊಂದರೆ ನೀಡುವುದಿಲ್ಲ. ಏಕೆಂದರೆ ಶನಿ ಮತ್ತು ಬುಧ ಮಿತ್ರ ಗ್ರಹಗಳು. ರಾಹು 6ನೇ ಮನೆಯಲ್ಲಿದೆ, ಕೇತು 12ನೇ ಮನೆಯಲ್ಲಿದೆ. ಇದರಿಂದ ಶತ್ರು, ರೋಗ, ಸಾಲ ಇವುಗಳ ಮೇಲೆ ನಿಯಂತ್ರಣ ಸಿಗುತ್ತದೆ. ಹಾಗಾಗಿ ಈ ವಿಷಯದಲ್ಲಿ ಭಯಬೇಡ. ಈ ತಿಂಗಳ ದೊಡ್ಡ ಪ್ಲಸ್ ಪಾಯಿಂಟ್ ಶುಕ್ರ ಗ್ರಹ. ಏಪ್ರಿಲ್ 20ರಿಂದ ಶುಕ್ರನು ಭಾಗ್ಯಸ್ಥಾನಕ್ಕೆ ಬರುತ್ತಾನೆ. ಇದರಿಂದ ಭಾಗ್ಯ ವೃದ್ಧಿಯಾಗುತ್ತದೆ, ಹಣಕಾಸು ಸ್ಥಿತಿ ಸುಧಾರಿಸುತ್ತದೆ, ಸಂಬಂಧಗಳು ಉತ್ತಮವಾಗುತ್ತವೆ. ಕಲೆ, ಸಂಗೀತ, ವ್ಯಾಪಾರ ಈ ಕ್ಷೇತ್ರಗಳಲ್ಲಿ ಇರುವವರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ಲಕ್ಷ್ಮೀ ಕಟಾಕ್ಷವೂ ಸಿಗುವ ಸಾಧ್ಯತೆ ಇದೆ. ಇನ್ನು ಸೂರ್ಯನ ಪ್ರಭಾವ. ಸೂರ್ಯನು ಉಚ್ಚ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಬರುತ್ತಾನೆ. ಸಾಮಾನ್ಯವಾಗಿ ಇದು ಕೆಟ್ಟ ಸ್ಥಾನ, ಆದರೆ ಇಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿನ ಒತ್ತಡ ಕಡಿಮೆಯಾಗುವುದು, ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಜಗ್ರಹದ ಪ್ರಭಾವ ಕೂಡ ಮುಖ್ಯ. ಏಪ್ರಿಲ್ 3ರಿಂದ ಕುಜನು ಸಪ್ತಮ ಸ್ಥಾನಕ್ಕೆ ಬರುತ್ತಾನೆ. ಇದರಿಂದ ಕೋಪ ಮತ್ತು ಆತುರ ಹೆಚ್ಚಾಗಬಹುದು. ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯೆ ಕೊಡಬೇಡಿ, ತಾಳ್ಮೆಯಿಂದ ವರ್ತಿಸಿ. ರಿಯಲ್ ಎಸ್ಟೇಟ್, ನಿರ್ಮಾಣ, ವಾಹನ, ತಾಂತ್ರಿಕ ಕ್ಷೇತ್ರ ಈ ಕ್ಷೇತ್ರಗಳಲ್ಲಿರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ: ಸಣ್ಣ ಪುಟ್ಟ ಅಪಘಾತಗಳ ಬಗ್ಗೆ ಜಾಗ್ರತೆ ಇರಲಿ. ಜಾರಿ ಬೀಳುವುದು, ಗಾಯವಾಗುವುದು ಇಂತಹ ಘಟನೆಗಳು ಸಂಭವಿಸಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಹಣಕಾಸಿನ ವಿಷಯ, ಹೆಚ್ಚು ಹೂಡಿಕೆ ಮಾಡಬೇಡಿ. ಇದ್ದ ಹಣವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿ. ಮೊಬೈಲ್, ಲ್ಯಾಪ್ಟಾಪ್ ಹೀಗೆ ಬೆಲೆಬಾಳುವ ವಸ್ತುಗಳನ್ನು ಜಾಗ್ರತೆಯಿಂದ ಕಾಪಾಡಿ. ಒಟ್ಟಾರೆ ನೋಡಿದರೆ ಈ ಏಪ್ರಿಲ್ ತಿಂಗಳು ಪರೀಕ್ಷೆಯ ಸಮಯ, ಆದರೆ ಭವಿಷ್ಯದ ದೊಡ್ಡ ಯಶಸ್ಸಿಗೆ ತಯಾರಿ ಮಾಡುವ ಸಮಯವೂ ಹೌದು. ಇನ್ನೊಂದು ಪ್ರಶ್ನೆ ನಿಮಗೆ: ಈ 2 ತಿಂಗಳು ನೀವು ಸಹನೆ ಇಡುತ್ತೀರಾ ಅಥವಾ ಅವಸರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೀರಾ? ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಜೂನ್ ನಂತರ ನಿಮ್ಮ ಸಮಯ ಶುರುವಾಗುತ್ತದೆ. ಅವಕಾಶಗಳು ನಿಮ್ಮ ಕಡೆ ಬರ್ತವೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.